ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಯಾವುದೇ ವಿಷಯ ಇರಲಿ, ಮಂಡುತನವನ್ನು, ಹಠಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿಕೊಂಡ್ರೆ ನಿಮಗೇ ಒಳ್ಳೆಯದು ಅಂತ ಅರ್ಥ. ಯಾರೇನು ಹೇಳಿದರೂ ಕೇಳೋದಿಲ್ಲ, ನಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ ಹಠಕ್ಕೆ, ಮಂಡುತನಕ್ಕೆ ಬಿದ್ದುಬಿಟ್ರೆ ಅದು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಅದರಿಂದ ನಿಮಗೆ ತೊಂದರೆ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಇಂಜಿನಿಯರ್ಸ್ಗೆ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ಸಲಹೆಗಳು ದೊರೆಯುತ್ತೆ. ನಿಮಗೆ ನಿಮ್ಮ ವೃತ್ತಿಗೆ ಅನುಗುಣವಾಗಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಸೂಕ್ತವಾದಂತಹ ಕೆಲವು ವಿಚಾರಗಳು ನಿಮ್ಮಲ್ಲಿಗೆ ಬರುತ್ತೆ. ಅದರಿಂದ ನಿಮಗೆ ಅನುಕೂಲಗಳು, ಉಪಯೋಗಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಭವಿಷ್ಯ ಉಜ್ವಲವಾದ್ದು, ಅದನ್ನು ಕಟ್ಕೊಳ್ಬೇಕಾದಂಥವ್ರು ನೀವೇ. ಒಳ್ಳೆಯ ಸಮಯ ಸಿಗ್ತಾ ಒಳ್ಳೆಯ ವಿಚಾರಗಳನ್ನು ಮಾಡಿ, ಸತ್ಪುರುಷರ ಸಮಾಗಮವಾಯ್ತಾ ಅವರಿಂದ ಒಂದಷ್ಟು ಕೇಳಿ ತಿಳ್ಕೊಳ್ಳಿ, ಪಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅದನ್ನು ರೂಢಿಸ್ಕೊಳ್ಳಿ. ಪ್ರಾಮಾಣಿಕವಾದಂತಹ ಚಿಂತನೆಗಳು, ಪ್ರಾಮಾಣಿಕವಾದಂತಹ ಪ್ರಯತ್ನ ಎಂಬುದಾಗಿದ್ದರೆ ಭವಿಷ್ಯ ತನ್ನಿಂದ ತಾನೇ ಉಜ್ವಲವಾಗ್ತಕ್ಕಂಥದ್ದು ಆ ಯೋಗ ನಿಮಗೆ ಒದಗಿ ಬಂದಿದೆ ಅಂತ ಹೇಳಬೇಕು. ಕುಟುಂಬ ಸದಸ್ಯರು, ನಿಮ್ಮ ಸ್ನೇಹಿತರು, ಆತ್ಮೀಯರು, ಬಂಧುಗಳು ನಿಮ್ಮ ಯೋಜನೆಗಳು ಏನಿದೆ ಅದೆಲ್ಲದಕ್ಕೂ ಕೂಡ ಒಂದಷ್ಟು ಮಾರ್ಗದರ್ಶನವನ್ನು ಮಾಡ್ತಾರೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಸಹಾಯವನ್ನು, ಸಹಕಾರವನ್ನು ನೀಡಬಹುದು, ಪ್ರೋತ್ಸಾಹವನ್ನು ನೀಡ್ತಾರೆ. ಅದು ನಿಮ್ಮ ಒಂದು ಹುಮ್ಮಸ್ಸಿಗೆ, ಉತ್ತೇಜನಕ್ಕೆ ಕಾರಣವಾಗುತ್ತೆ. ಉತ್ಸಾಹದಿಂದ ಕೆಲಸವನ್ನು ಮಾಡೋದಕ್ಕೆ ಅದೊಂದು ಪ್ರೇರಕ ಶಕ್ತಿ ಆಗುತ್ತೆ ಅಂತ ಹೇಳಬೇಕಾದಂಥದ್ದು. ನಿಮ್ಮ ಮನಸ್ಸಿನ ಸ್ಥಿರವಾದಂತಹ ನಿರ್ಧಾರಗಳನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ, ಅನುಕೂಲವಾಗುತ್ತೆ. ಯಾವುದೇ ನಿರ್ಧಾರ ಮಾಡಬೇಕಾದರೂ ಸ್ಥಿರತೆ ಇರಬೇಕು ಅಂತ ಹೇಳ್ತೀರಿ. ಈಗ ನೋಡಿದ್ರೆ ಸ್ಥಿರವಾದ ನಿರ್ಧಾರ ಬದಲಾಯಿಸಿ ಅಂತಂದರೆ ಏನೋ ಒಂದು ಸಂದರ್ಭದಲ್ಲಿ ಗಟ್ಟಿಯಾದಂತಹ ನಿರ್ಧಾರವನ್ನು ಮಾಡಿರ್ತೀರಿ, ಆದರೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಇನ್ನಷ್ಟು ಮತ್ತಷ್ಟು ಅನುಕೂಲವಾಗುತ್ತೇನೋ ಅನ್ನುವಂತಹ ಸೂಕ್ಷ್ಮಗಳಿದ್ದಾಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಮೂಲಕ್ಕೆ ಧಕ್ಕೆ ಬರದೇ ಇರುವ ಹಾಗೆ, ಉದ್ದೇಶಕ್ಕೆ ಏನು ತೊಂದರೆ ಆಗದೇ ಇರುವ ಹಾಗೆ ಬದಲಾಯಿಸಿಕೊಂಡ್ರೆ ಏನು ತಪ್ಪಿಲ್ಲ. ಆ ರೀತಿಯ ಒಂದು ಸಡಿಲತೆಯನ್ನು ತಂದುಕೊಳ್ಳಿ ಅನ್ನುವಂತಹ ಅರ್ಥ. ಅದರಿಂದ ನಿಮಗೆ ಒಂದಷ್ಟು ಅನುಕೂಲತೆಗಳು ಆಗ್ತಕ್ಕಂಥದ್ದು. ನಿಮಗೆ ಹಿನ್ನಡೆ ಆಗೋದನ್ನು ತಪ್ಪಿಸೋದಕ್ಕೆ ಇದು ಒಂದು ಕಾರಣ ಅಂತ ಹೇಳಬೇಕು. ಯಾವಾಗ ನೀವು ಅಷ್ಟೊಂದು ಮಂಡುತನದಿಂದಲೋ ಗಟ್ಟಿ ನಿರ್ಧಾರದಿಂದಲೋ ಹಾಗೆ ಉಳ್ಕೊಂಡ್ಬಿಡ್ತೀರಿ, ಆಗ ನಿಮಗೆ ಹಿನ್ನಡೆ ಆಗಬಹುದು, ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ಅರ್ಥ. ಅದನ್ನು ಸಂದರ್ಭೋಚಿತವಾಗಿ ಸೂಕ್ತವಾದಂತಹ ರೀತಿಯಲ್ಲಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಅರ್ಥ. ಬೇರೆಯವರ ಮಾತನ್ನು ಸ್ವಲ್ಪ ಮಟ್ಟಿಗೆ ಗೌರವಿಸುವುದನ್ನು ಅಭ್ಯಾಸ ಮಾಡಿ ಅಂತ ಒಂದು ಸಲಹೆ. ಶುಭವಾಗಲಿ. ವೃಷಭ ರಾಶಿ. ಮಕ್ಕಳಲ್ಲಿ ಏನೋ ಒಂದು ರೀತಿಯ ಸಿಟ್ಟು, ವೈರತ್ವ ಇವೆಲ್ಲ ಹೆಚ್ಚಾಗಿ ಮನೆಗೆ ಕಂಟಕವಾಗ್ಬೋದು. ಮನೆಯವರನ್ನ ಕಂಡ್ರೆ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು, ಮನೆಯ ವಿಷಯ ಬಂತು ಅಂತಂದರೆ ಏನೋ ಸಿಟ್ಟಿನಿಂದ ಮಾತಾಡ್ತಕ್ಕಂಥದ್ದು, ಯಾವುದಕ್ಕೂ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡದೇ ಇರತಕ್ಕಂಥದ್ದು, ಮನೆಯ ವಿಷಯ ಬಂದರೆ ಕೋಪಾವಿಷ್ಟರಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಗ್ರಹಚಾರದ ಪ್ರಭಾವ ಅಂತ ತಿಳಿಬೇಕಾಗುತ್ತೆ. ವೈಯಕ್ತಿಕವಾದಂತಹ ಪ್ರತಿಷ್ಠೆಗೋಸ್ಕರವಾಗಿ ಹಣ, ಸ್ಥಾನ, ಗೌರವ ಇವೆಲ್ಲವನ್ನು ಕಳ್ಕೊಳ್ಬೇಕಾಗತ್ತೆ. ದುಡ್ಡು ಹೋಗುತ್ತೆ, ಇಲ್ಲಿಯವರೆಗೆ ಸಂಪಾದನೆ ಮಾಡಿದಂತಹ ಗೌರವವೂ ಹೋಗುತ್ತೆ, ಸ್ಥಾನವೂ ಹೋಗುತ್ತೆ. ಆದರೆ ನಾನು ಹೇಳಿದ್ದೇ ಸರಿ, ನನ್ನ ಪ್ರತಿಷ್ಠೆಯೇ ಮುಖ್ಯ ಅನ್ನುವಂತಹ ಭಾವನೆ ಯಾರಿಗಿರುತ್ತೋ ಅವರು ಇದೆಲ್ಲದಕ್ಕೂ ಕೂಡ ಸಿದ್ಧವಾಗಿ ಇರಬೇಕಾದಂತಹದ್ದು. ನಿಮ್ಮ ಮಕ್ಕಳನ್ನು ಆದಷ್ಟು ಸ್ವತಂತ್ರವಾಗಿರೋದಕ್ಕೆ ಬಿಡಿ. ಹಾಗಂತ ಅವರ ಬಗ್ಗೆ ತಾತ್ಸಾರವಾಗಿ ಕಾಣಬೇಕು, ಇರಬೇಕು ಅಂತ ಅರ್ಥ ಅಲ್ಲ. ಅವರನ್ನು ಆದಷ್ಟು ಸ್ವತಂತ್ರವಾಗಿರೋದಕ್ಕೆ ಬಿಟ್ಟು ಅವರನ್ನು ಕಾಯಬೇಕು. ಸರಿಯಾದಂತಹ ಸಂದರ್ಭಗಳಲ್ಲಿ ಅವರನ್ನು ತಿದ್ದಬೇಕಾದಂತಹ ಏನಾದರೂ ಅನಿವಾರ್ಯತೆ ಇದ್ದರೆ ಆ ಕಾಲಕ್ಕನುಗುಣವಾಗಿ ಅವರನ್ನು ಸರಿಪಡಿಸಬೇಕಾದಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು. ಮನಸ್ಸಿನಲ್ಲಿ ಋಣಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಾ ಅಯ್ಯೋ ಕೆಟ್ಟೋಗ್ಬಿಡ್ತಾರೆ, ಅಯ್ಯೋ ಹಾಳಾಗ್ಬಿಡ್ತಾರೆ ಅಂತ ಮನೆಯಲ್ಲೇ ಇಟ್ಕೊಂಡು ಕೂತ್ಕೊಂಡ್ರೆ ವ್ಯಾವಹಾರಿಕವಾದಂತಹ ಜ್ಞಾನ, ಸಾಮಾಜಿಕವಾದಂತಹ ಒಂದು ನಡವಳಿಕೆ, ಸಾರ್ವಜನಿಕವಾಗಿ ಬೆರೀಬೇಕಾದಂತಹ ಒಂದು ವೈಶಿಷ್ಟ್ಯ
ಇವೆಲ್ಲ ಹೇಗೆ ಬರುತ್ತೆ? ಇದೆಲ್ಲವನ್ನು ಮನಗಂಡು ಮಕ್ಕಳನ್ನು ಆದಷ್ಟು ಸ್ವತಂತ್ರವಾಗಿರೋದಕ್ಕೆ ಬಿಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳಿ ಅರ್ಥ. ಮಾತೆಯರ ದ್ರವ್ಯ, ಆಭರಣ, ಹಣ ಇದು ಯಾವುದಕ್ಕಾದರೂ ಆಗಲಿ ಕುತ್ತು ಬರುವಂತಹ ಸಾಧ್ಯತೆ ಇದೆ. ತುಂಬ ಎಚ್ಚರಿಕೆಯನ್ನು ವಹಿಸಿ. ಲೇಖಕರಿಗೆ, ಸಂಶೋಧಕರಿಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ, ಹೆಚ್ಚು ಗೊಂದಲಗಳು ಸೃಷ್ಟಿಯಾಗ್ತಕ್ಕಂತಹ ದಿವಸ. ಯಾವ ವಿಷಯವನ್ನು ತಗೊಂಡ್ರೂ ಕೂಡ ಆಯ್ಕೆಗಳು ಬಹಳವಾಗಿರುತ್ತೆ. ನಾನು ಇದನ್ನು ತಗೊಳ್ಳೋ, ಅದನ್ನು ತಗೊಳ್ಳೋ, ಈ ರೀತಿಯ ಗೊಂದಲಗಳು, ಆ ರೀತಿಯ ಒಂದು ಮನಸ್ಥಿತಿ ನಮ್ದು ಆಗುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಪ್ರತಿಯೊಂದು ವಿಚಾರವನ್ನು ವಿಶೇಷವಾಗಿ ಗಮನಕ್ಕೆ ತೆಗೆದುಕೊಂಡು ನೀವು ಅದನ್ನು ಅನುಸರಿಸ್ತೀರಿ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹೆಚ್ಚು ನಿಯಮಗಳನ್ನು ಹಾಕಬೇಡಿ. ಆಗ ಮಕ್ಕಳಾಗಲಿ, ಜೊತೆಯಲ್ಲಿ ಕೆಲಸ ಮಾಡುವಂಥವರಾಗಲಿ, ಮನೆಯವರಾಗಲಿ ದಾರಿಯನ್ನು ಬದಲಾಯಿಸ್ತಕ್ಕಂಥದ್ದು, ಬೇರೆ ಮಾರ್ಗವನ್ನು, ವಾಮ ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಸ್ವಭಾವವಾಗಿಬಿಡುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥದ್ದು ಮುಖ್ಯವಾದ್ದು. ಸತ್ಯಶೋಧನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ, ಈ ದಿವಸ ನೀವು ನಿರೀಕ್ಷೆ ಮಾಡಿದಷ್ಟು ಹಣವಾಗಲಿ ಅಥವಾ ಲಾಭವಾಗಲಿ ನಿಮ್ಮ ಕೈ ಸೇರುವುದಿಲ್ಲ ಅನ್ನುವಂಥದ್ದು ವ್ಯವಹಾರದ ಲಕ್ಷಣ, ಗುಟ್ಟು ಇವತ್ತಿಂದು. ಅದಕ್ಕನುಸಾರವಾಗಿ ನೀವು ನಡೆದರೆ ಎಲ್ಲಿಯೂ ಕೂಡ ನಷ್ಟ ಕಷ್ಟಗಳನ್ನು ನೋಡೋದಿಲ್ಲ ಅನ್ನುವಂಥದ್ದು. ಅದನ್ನು ಮೀರಿ ನನಗೆ ಯಾವುದೋ ಅನುಭವ ಇದೆ, ನನಗೆಲ್ಲವೂ ಗೊತ್ತು ಅನ್ನುವಂತಹ ವಿಚಾರ ನಿಮ್ಮ ತೊಂದರೆಗೆ ಕಾರಣವಾದೀತು ಅನ್ನುವಂತಹದ್ದು ಎಚ್ಚರಿಕೆ. ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂತಹ ದಿವಸ ಇದು. ಅದಕ್ಕೆ ಕಾರಣ ಏನು ಅಂತ ಹುಡುಕಬೇಕಲ್ಲ, ಆ ಕಾರಣಕ್ಕೆ ಪರಿಹಾರ ಏನು ಅಂತ ಹುಡುಕಬೇಕಲ್ಲ. ಇದೆಲ್ಲವನ್ನು ಗಮನಿಸಿದಾಗ ನಾವೇ ಸರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಅದೃಷ್ಟ ನಿಮ್ಮದಾಗಿದೆ ಅಂತ ಇರಬೇಕಾದ್ರೆ ಅನಗತ್ಯವಾದಂತಹ ವಿಚಾರದಲ್ಲಿ ತಲೆ ಹಾಕಿ ಏನಕ್ಕೋಸ್ಕರ ಪ್ರಭುತ್ವವನ್ನು ಸಾಧಿಸಬೇಕು ಅಂತ ಒದ್ದಾಡ್ತೀರಿ? ನೀವು ಸುಮ್ಮನೆ ಇದ್ದರೂ ಕೂಡ ನಿಮಗೆ ಆಗಬೇಕಾದಂಥದ್ದೆಲ್ಲ ಅನುಕೂಲತೆಗಳು ಆಗ್ತಾ ಇದೆ ಅಂತ ಆದಾಗ ಬೇಡದೇ ಇರುವ ವಿಚಾರಗಳು ನಿಮಗೆ ಯಾಕೆ? ಆದರೆ ಮನಸ್ಸು ಕೇಳಬೇಕಲ್ಲ, ಸುಮ್ಮನೆ ಇರೋದಿಲ್ಲ. ಅದು ಅಭ್ಯಾಸ, ಹವ್ಯಾಸ, ವರ್ತನೆ. ಇದೆಲ್ಲವನ್ನು ನಿಗ್ರಹ ಮಾಡಿಕೊಳ್ಳಿಲ್ಲ ಅಂತಾದಾಗ ಆಗುವಂತಹ ಅನುಕೂಲವೂ ಕೂಡ ನಮಗೆ ತಪ್ಪಿ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಎಚ್ಚರಿಕೆಗಳನ್ನು ಪದೇ ಪದೇ ಗಮನಿಸ್ತಾ ಇರಬೇಕು ಅನ್ನುವಂಥದ್ದು. ಉತ್ತಮವಾದಂತಹ ಭೋಜನ, ಲೌಕಿಕವಾದಂತಹ ಆನಂದ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಈ ದಿವಸ ಒದಗಿ ಬರುವಂಥದ್ದಾಗುತ್ತೆ. ಈ ದಿವಸ ಸಂಗೀತವಾಗಲಿ, ಮನೋರಂಜನೆಯ ಕಾರ್ಯಕ್ರಮವಾಗಲಿ ಇದರಲ್ಲಿ ಭಾಗಿಗಳಾಗಬಹುದು. ಸಮಯವನ್ನು ಒಂದಷ್ಟು ಹೊತ್ತು ಕಳೆಯಬಹುದು ಅನ್ನೋದಕ್ಕೆ ಅವಕಾಶಗಳಿದೆ. ಬೇರೆಯವರಿಗೆ ಸಲಹೆ ಸೂಚನೆ ಕೊಡುವಂತಹ ಸಮಯ ನಿಮ್ಮದಾಗಿರುತ್ತೆ. ಯಾವುದೋ ಒಂದು ಸಂದರ್ಭ, ಸ್ಥಾನ ನಿಮಗಲ್ಲಿ ಸಿಕ್ಕಿದಾಗ ನಿಮ್ಮ ಮಾತು ಅಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದಾಗುತ್ತೆ. ಸಂತೋಷದಿಂದ ಇರ್ತೀರಿ ಈ ದಿವಸ. ಆದರೆ ಅದನ್ನು ನೀವಾಗಿಯೇ ಹಾಳು ಮಾಡಿಕೊಳ್ಳುವಂಥದ್ದು ಬೇಡ ಅನ್ನುವಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ 8 ಬಾರಿ ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಿರತಕ್ಕಂತಹ ಚಿನ್ನಾಭರಣಗಳ ಬಗ್ಗೆ ಹೆಚ್ಚು ಗಮನ ಇರಲಿ, ಎಚ್ಚರಿಕೆ ಇರಲಿ. ಅದು ಸ್ಥಾನಪಲ್ಲಟವೋ ಕಳ್ಳತನವೋ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮನೆಯಲ್ಲಿ ಅಶುಭವಾದಂತಹ ವಾತಾವರಣ, ಏನೋ ಗೊಂದಲದ ವಾತಾವರಣ ಇವೆಲ್ಲವೂ ಕೂಡ ಸೃಷ್ಟಿಯಾಗುವಂಥದ್ದಿದೆ. ಆರಂಭದಲ್ಲೇ ಅದನ್ನು ತಿಳಿದು ಅದನ್ನು ಮನಸ್ಸಿನಿಂದ, ಮನೆಯಿಂದ ತೆಗೆದುಹಾಕಿಬಿಟ್ರೆ ನೀವು ನೆಮ್ಮದಿಯಾಗಿರೋದಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಸಮಾಧಾನವಾಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಮಾಧಾನ ಕಳ್ಕೊಂಬಿಟ್ರಿ ಆವಾಗ ತೊಂದರೆ ಆಗುತ್ತೆ. ಅಸಮಾಧಾನ ಯಾವ ಸರಿಯಾದ ಯೋಚನೆಗೆ, ಚಿಂತನೆಗೆ, ನಿರ್ಧಾರಕ್ಕೆ ಆಸ್ಪದವನ್ನು ಕೊಡೋದಿಲ್ಲ. ಹಾಗಾಗಿ ಸಮಾಧಾನಕರವಾಗಿಯೇ ಇರಬೇಕು ಅನ್ನುವಂಥದ್ದು. ಆತುರವಾದಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ಏನೋ ಆ ಸಂದರ್ಭ ಬಂತು, ಒಂದು ನಿರ್ಧಾರ ಮಾಡಿಬಿಡೋಣ ಅಂತ ಹೇಳಿ ಮಾಡುವಂತಹ ತುದಿಗಾಲಿನ ನಿರ್ಧಾರ ಅದೂ ಕೂಡ ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ನಿಮ್ಮ ಸಮಸ್ಯೆ ಮತ್ತು ದೌರ್ಬಲ್ಯ
ಈ ಎರಡರ ಅರಿವು ಕೂಡ ಇರಬೇಕು. ಏನು ನಿಮಗೆ ಸಮಸ್ಯೆ ಆಗ್ತಾ ಇದೆ, ಏನು ತೊಂದರೆ ಆಗ್ತಾ ಇದೆ, ಮತ್ತು ನಿಮಗಿರ್ತಕ್ಕಂತಹ ದೌರ್ಬಲ್ಯ ವೀಕ್ನೆಸ್ ಏನು, ಅದು ಎರಡನ್ನೂ ಸರಿಯಾಗಿ ತಿಳಿಬೇಕು. ಅದಕ್ಕೆ ಮೊದಲು ಚಿಕಿತ್ಸೆಯನ್ನು ಮಾಡಬೇಕು. ಆಗ ಎಲ್ಲವೂ ಕೂಡ ತನ್ನಿಂದ ತಾನೇ ಸರಿಯಾಗ್ತಕ್ಕಂಥದ್ದು. ತೀರ್ಮಾನಿಸಿದಂತಹ ಕೆಲವು ಕೆಲಸಗಳಲ್ಲಿ ತತ್ಕ್ಷಣದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ. ಯಾವುದೋ ಒಂದು ಕೆಲಸ ನಿರ್ಧಾರ ಮಾಡಿಬಿಟ್ಟಿರ್ತೀರಿ ಹೀಗೇ ಆಗಬೇಕು ಅಂತ, ಆ ಕ್ಷಣದಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ. ಅದನ್ನು ಮತ್ತೆ ಬದಲಾವಣೆ ಮಾಡೋದಕ್ಕೆ ಮತ್ತೆ ಸಮಯವೇ ಇರುವುದಿಲ್ಲ. ನಿಂತ ಜಾಗದಲ್ಲಿ ಆ ಕ್ಷಣದಲ್ಲಿ ಅದಕ್ಕೆ ಉತ್ತರವನ್ನು ಹೇಳಬೇಕಾದಂಥದ್ದಿರುತ್ತೆ, ಅಥವಾ ಬದಲಾವಣೆಗೆ ಒಪ್ಪಿಗೆಯನ್ನು ಸೂಚಿಸಬೇಕಾದಂಥದ್ದಿರುತ್ತೆ. ಆಗ ಯಾವುದೇ ರೀತಿಯ ಸಮಯಾವಕಾಶ ಇಲ್ಲದೆ ಇರುವಂಥದ್ದಾಗುತ್ತೆ. ನಿಮಗಿಂತ ಬಲಿಷ್ಠವಾಗಿರತಕ್ಕಂತಹ ಸ್ಪರ್ಧಿಗಳ ಜೊತೆಯಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಇದು ನಾಶಕ್ಕೆ ಒಂದು ದಾರಿ. ಶಾಸ್ತ್ರದಲ್ಲಿ ಹೇಳುತ್ತೆ, ಅನುಚಿತ ಕರ್ಮಾರಂಭ ಸ್ವಜನ ವಿರೋಧ ಬಲೀಯಸಿ ಸ್ಪರ್ಧಾ ಪ್ರಮದ ಜನ ವಿಶ್ವಾಸ ಮೃತ್ಯೋರ್ದ್ವಾರಾಣಿ ಚತ್ವಾರಿ. ಈ ಮಾತು ಅಕ್ಷರಶಃ ಅನ್ವಯವಾಗ್ತಕ್ಕಂಥದ್ದಾಗತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಸೋಲಾಗಬಹುದು. ಗ್ರಹಗತಿ ಚೆನ್ನಾಗಿಲ್ಲ ಈ ದಿವಸ. ಹಾಗಾಗಿ ಎದ್ದಾಗಿನಿಂದ ಆ ಸೂಕ್ಷ್ಮಗಳು ನಮಗೆ ಗೊತ್ತಾಗ್ತಾ ಹೋದಾಗ ನಾವು ಎಷ್ಟು ಸಾಧ್ಯವೋ ಅಷ್ಟು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ದೂರದ ಸಂಬಂಧಿಕರ ಜೊತೆಯಲ್ಲಿ ಜಗಳವೂ ಕೂಡ ಆಗೋದಕ್ಕೆ ಸಾಧ್ಯತೆಗಳಿರುತ್ತೆ. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಯಾವುದಾದ್ರೂ ಒಂದಾದರೂ ಒಳ್ಳೆಯ ಅಂಶ ಇದೆಯಾ ಅಂತ ಹೇಳಿ ಕಂಡ್ರೆ ಅದನ್ನು ಮಾತ್ರ ಅನುಸರಿಸಬೇಕು. ಉಳಿದೆಲ್ಲದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.